ನೀ ಹೇಳಿದ ಮಾತನ್ನ ನಿನ್ನ ಮಗಳು ಕೇಳ್ತಾಳೆ, ಆದರೆ ಬಂಗಾರಮ್ಮ ಕೇಳಲ್ಲ. ಅದಕ್ಕೆ ನನ್ನ ತಾವ ಒಂದು ಉಪಾಯ ಐತೆ. ಏನು? ಪಂಚಾಯ್ತಿ. ಹ್ಞೂ ಪುಟ್ಟಕ್ಕ, ಇದಕ್ಕೆಲ್ಲ ಪಂಚಾಯ್ತಿನೇ ದಾರಿ. ಊರ್ ಜನಗಳ ಮುಂದೆನೆ ತೀರ್ಮಾನ ಆಗೋಗ್ಲಿ. ಊರ್ನಾಗೆ ಏನೇ ಸಮಸ್ಯೆ ಇದ್ರು ಬಂಗಾರಮ್ಮನ್ ತಾನೇ ಕೇಳ್ತಾರೆ. ಈಗ ಅವ್ರ ಮನೆಯಾಗೆ ತಪ್ಪು ನಡೆದೈತೆ, ನೀನು ಅವಳನ್ನ ಪಂಚಾಯ್ತಿ ಕರಿ. ಆಮ್ಯಾಕೆ ನೋಡು, ಆಮ್ಯಾಕೆ ಅವಳಿಗೆ ಬೇರೆ ದಾರಿನೇ ಇಲ್ಲದೆ ಸ್ನೇಹ ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಳೇಬೇಕಾಯ್ತದೆ. ಏನೋಪ್ಪ, ನನ್ಗನ್ಸಿದ್ದನ್ನ ಹೇಳಿವ್ನಿ. ಮುಂದಕ್ಕೆ ನಿನಗೆ ಬಿಟ್ಟಿದ್ದು ಪುಟ್ಟಕ್ಕ. ಬರ್ನೆ. ಅಲೋ ಸಸಿ, ನಾನವ. ನಾನು ಬಂದ್ಮ್ಯಾಕೆ ಡಾಕ್ಟ್ರು ಏನಾದರೂ ಹೇಳಿದ್ರಾ? ನೀ ಅಳ್ಬೇಡವ, ನಿನ್ನ ಜೊತೆಯಾಗಿರೋಕ್ಕೆ ಏನಾದರೂ ಕಳಿಸ್ತೀನಿ. ರಾದಂಗೆ ಏನೂ ಆಗಕ್ಕಿಲ್ಲ, ಯೋಚನೆ ಮಾಡಬೇಡ. ಹೇಳ್ದೆ ಎಲ್ಲಿ ಹೋಗಿದ್ರವ? ಅದು ಈಟ್ವತ್ನಾಗೆ ಅಪ್ಪ ಏನು ಆಚೆ ಕಡೆ ಕರ್ಕೊಂಡೋಗಿದ್ಯಾ? ಬಂಗಾರ, ಏನಿದ್ರು ನಾವು ಆಮೇಲೆ ಕುಂತ್ಕೊಂಡು ಮಾತಾಡಮ್ಮ. ಯೋನೈತೆ ಮಾತಾಡಕ್ಕೆ? ಕಂಟಿ ಬರ್ಲ ಇಲ್ಲಿ. ಎಲ್ಲಿ ಹೋಗಿ ಬರ್ತಿದ್ದಿಲ್ಲ? ಈ ಪ್ರಶ್ನೆನ ನಾನು ನಿಂಗೆ ಪ್ರತಿ ದಿವಸ ಕೇಳಬೇಕಾಗಿತ್ತು. ನೀನು ಆ ಹುಡುಗಿ ಹಿಂದೆ ಬಿದ್ದಿದ್ಯಾ ಅಂತ ಗೊತ್ತಾದಾಗಲೇ ನಿನ್ನ ತಡಿಬೇಕಾಗಿತ್ತು. ನೀನು ಮಾಡಿದ ಕೆಲಸದಿಂದ ಇಲ್ಲಿ ಮನೇಲಿ ಏನಾಗಿದೆ, ಯಾರಿಗೆ ತೊಂದರೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ದೆ ಹೋಗಿದೆಯಲ್ಲ. ನಮ್ಮ ನಂಬ್ಕೊಂಡು ಬಂದವರು ಶತ್ರುಗಳೇ ಆಗಿದ್ರು ಅವ್ರಿಗಿರಕ್ಕೆ ಒಂದಿಟ್ಟು ಜಾಗ, 3 ಹೊತ್ತು ಊಟ ಕೊಡೋದು ನಮ್ಮ ಸಂಪ್ರದಾಯ. ಅಂಥದ್ರಾಗೆ ನಿನ್ನೆ ಗಂಡ ಅಂತ ಪೂರ್ತಿಯಾಗಿ ನಂಬ್ಕೊಂಡು ಬಂದವಳೆ ಕಲ ರಾಧ. ಅಂಥವಳಿಗೆ ಮೋಸ ಮಾಡಕ್ಕೆ ಹೆಂಗ್ಲ ಮನ್ಸು ಬಂತು ನಿಂಗೆ ಕಂಟಿ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅವ್ವನ ಮಾತನ್ನ ಮೀರಾಕಿಲ್ಲ. ನೀನು ಯಾವುದೇ ಹುಡುಗಿ ಕರ್ಕೊಂಡು ಬಂದು ತಾಳಿ ಕಟ್ಟು ಹೋದ್ರು ಕಟ್ತೀನಿ ಅಂದ್ಯೋ ಇಲ್ವೋ? ಹೀಗೆ ಯಾಕಲ ಹಿಂಗೆ ಮಾಡಿದೆ? ದಿಟ ಏಳ ಕಂಟಿ, ನಿನ್ನ ಮತ್ತೆ ರಾಧನ್ ಮದ್ವೆ ನಾನು ನಿಲ್ಲಂಗೆ ಮಾಡಿದ್ದ ಅವಳೆ ತಾನೆ. ನೀನ್ ತಲೆಯಾಗಿ ಯೋನೇನ ತುಂಬಿ ಹಿಂಗೆಲ್ಲ ಮಾಡವಳೆ ಅವಳು. ಅವಳು ಸರಿ ಇಲ್ಲ ಕಣ್ಮಗ. ನಮ್ಮ ಮನೆ ಮ್ಯಾಕೆ ದ್ವೇಷ ಕಟ್ಕೊಂಡು ಈಟೆಲ್ಲ ಅವಳು ಹಿಂಗ್ ಮಾಡ್ದೆ. ನೀನು ಪ್ರೀತಿಸೋ ಹುಡುಗಿಂಗೆ ಕರ್ಕಬ, ನಾನು ಮದುವೆ ಮಾಡಿಸ್ತೀನಿ ಅಂತ ನೀನು ಹೇಳ್ದಾಗ ನಾನು ಅದನ್ನ ದಿಟ್ಟ ಅಂತ ನಂಬಿಟ್ಟಿದ್ದೆ ಕಣವ. ಪುಟ್ಟಕ್ಕಂತ ಮಾತು ತಗೊಂಡು ನೀನು ಹಿಂಗೆ ಮಾಡ್ತೀಯ ನಾನು ಅನ್ಕೊಂಡಿದ್ದಿಲ್ಲವ. ಮದುವೆ ನಿಲ್ಲಂಗೆ ಮಾಡಿದ್ದು ಸ್ನೇಹ ಅಲ್ಲವ. ಅವಳು ನನ್ನ ತಲೆಗೆ ಏನೂ ತುಂಬಿಲ್ಲ. ನಾನು ಸುಳ್ಳು ಹೇಳಿ ಬಿರುತಿ ಮಾಡಿದೆ ಅನ್ನೋದಷ್ಟೇ ಅವಳಿಗೆ ನನ್ನ ಮ್ಯಾಗ ಕೋಪ.
ತೆಪ್ಪೆಲ್ಲ ನಂದಯ್ಯ. ಅವಳು ಏನೇ ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಯಾಕಂದರೆ ಅವಳು ನನ್ನ ಹೆಂಡ್ರು. ಹಂಗೆ ನೀನೇನೇ ಮಾಡಿದ್ರು ನಾನು ಸಹಿಸ್ಕೋತೀನಿ. ಯಾಕಂದರೆ ನೀ ನನ್ನವ್ವ. ಅವಾಗಲೇ ಕೇಳ್ದಲ್ಲವ, ನಿಂಗೆ ನಾನು ಮುಖ್ಯನ ಅವಳು ಮುಖ್ಯನ ಅಂತ ತೀರ್ಮಾನ ಮಾಡಿವ್ನಿ. ಮೊದಲು ನೀನು, ಆಮೇಲೆ ಅವಳು, ಇಬ್ಬರನ್ನೂ ಬಿಟ್ಕೊಡಕ್ಕೆ. ಕಾಳಿ, ಹಿಂಗೆ ಕುಂದ್ಕಡೆನೆ ಕುಂದ್ಕೊಂಡ್ಬಿಟ್ರೆ ಕೈ ಕಾಲೆಲ್ಲ ಹಂಗೆ ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಎದ್ದು ಓಡಾಡು. ಸುಮ್ಕಿರಕ, ನನ್ನ ಕೆಲ ಹಾಕಿಲ್ಲ. ಏಯ್ ಮಾವು, ಓಡಾಡೋದು ಕಾಲ್ನಾಗಲ್ಲ, ಕೈನಾಗ ಐಕಿಲ್ಲ ಅಂತಿದ್ದಲ್ಲ ಮಾವು. ಏಯ್ ಪುರುಷಿ, ನಾನು ಇದಕ್ಕಿನ್ನ ಕೇಳ್ದಾಗ ಜೋಕ್ ಮಾಡ್ತೀನಿ ಕಲ. ಈಗ ನನ್ನ ಕೆಲ ಹಾಕಿಲ್ಲ, ತೆಪ್ಪು ಕೂತ್ಕೊಬಿಡು. ಅಲ್ಲ ಮಾವ, ನಿಂಗೆ ಒಂದಲ್ಲ ಒಂದು ಆಯ್ತನೇ ಇರ್ತದಲ್ಲ ಅಂತ ಒಂದಷ್ಟು ದಿನ ಮೀಸೆ ಬಳಸ್ಕೊಂಡೆ. ಆಮೇಲೆ ಮದ್ವೆ ಗಿಟ ಪಕ್ಕಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ಇವಾಗ ಇದು, ಅಯ್ಯೋ ಪುರ್ಸಿ, ನಿಮ್ಮ ಮಾವ ಒಂಥರ ಕಮಲಾಸನ್ ಇದ್ದಂಗೆ. ಆವಾಗ ಗೆಟಪ್ ಬದಲಾಯಿಸದೇ ಇದ್ರೆ ನಿದ್ದೆನೆ ಬರೋಕ್ಕಿಲ್ಲ ಅವನಿಗೆ. ನೀವಿಬ್ರು ಹೊಸ ಸುಮ್ಕಿರ್ತೀರಾ? ನಮ್ಗೆ ಯಾಕೆ ಬೈತೀಯಮ್ಮೆ? ಅದೇನೋ ಹೇಳ್ತಾರಲ್ಲ, ಗ್ರಹಚಾರ ಬಂದ್ರೆ ಯಾಚಾರನೂ ಬಿಡಕ್ಕಿಲ್ಲ ಅಂತ. ನಿನ್ನ ತಮ್ಮಂಗೆ ಮೆಟ್ಕೊಂಡೈತೆ, ಅವ್ನಿಗೆ ಹೇಳು. ಬಾಬು, ಬದುಕು ಬಂದ್ಬಿಟ್ಟಿದ್ನ ಸಾನೆ ಫೀಲಿಂಗ್ ಇದೆಯಾ ನೀನು? ಹಂಗೆ ಹೋಗ್ಬಿಟ್ಟಿದ್ರೆ ಖುಷಿ ಪಟ್ಬಿಡ್ತಿದ್ದಲ್ಲ. ಕಾಳಿ, ಈ ಪಾಟಿ ನೋವು ತಿನ್ಕೊಂಡು ಇಲ್ಲಿ ಹಾಕ್ಲಾ ಬಂದೆ? ಅಗೋ, ನಿನಗೆ ನಾನು ಬಂದಿದ್ದು ಇಷ್ಟ ಇಲ್ಲ ಅಂತ ಹೇಳು. ಹಂಗಲ್ಲ ಕಳ್ಳ ಹೇಳಿದ್ದು, ಆಸ್ಪತ್ರೆಗೆ ಹೋಗ್ಬೇಕಿತ್ತು ಅಂತ. ಹಂಗೇನಾರ ಹೋಗಿ ಬಂಗಾರಮ್ಮನ ಕಡೆ ಅವ್ರ ಕಣ್ಣಿಗೆ ಬಿದ್ದಿದ್ರೆ ಪರ್ಮನೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇರ್ಬೇಕಾಗಿತ್ತು. ನಾ ಬಡ್ಕೊಂಡೆ ಅವನಿಗೆ ಬಂಗಾರಮ್ಮನ ಸವಾಸ ಬೇಡಕ್ಕಲ್ಲ ಅಂತ. ಎಲ್ಲಿ ಕೇಳ್ತಾನೆ? ಎಷ್ಟೇ ಆಗಲಿ ನಿಮ್ಮ ವಂಶ ಅಲ್ವಾ, ಮಾತು ಕೇಳ್ದೇ ಇರೋ ವಂಶ. ಏ ಪುಸಿ, ಎಲ್ಲ ನೀನ್ ಆಗ್ಲಿಂದ ಕಿಸಿಂದ ಕಿಸ್ತಾ ಇದ್ಯಾ? ಸುಮ್ಕಿರ್ಲಾ. ಯೋ, ಏನಾದ್ ಗೊಣಗಿದ್ದು? ಅದೇ ನಿಮ್ಮ ಅಂತ ವಂಶೋದ್ಧಾರಕ ಹಿಂಗ್ ಮಾಡ್ಕೊಂಡ್ರು ಹೆಂಗೆ ರಜೆ? ಲೇ ಪುರ್ಸಿ, ಸುಮ್ಕಿರ್ಲಾ. ಕಾಳಿ, ನೀನ್ ಇವ್ರಗಳ ಮಾತೆಲ್ಲ ತಲೆ ಕೆಡ್ಸ್ಕೊಬೇಡ ಕಣ್ಲಾ. ನೀನ್ ಎಂತ ಉಪಕಾರ ಮಾಡಿದೆ ಗೊತ್ತೇನ್ಲ? ನೀನೊಂಥರ ಈ ತಿಪ್ಪೆಲಿರೋ ಕಸ ಇದ್ದಂಗೆ. ಅದು ಕೆಟ್ಟ ನಾರಿ ವಾಸನೆ ಬಂದ್ರು ಗಿಡಗಳಿಗೆ ಗೊಬ್ಬರ ಆಯ್ತದಲ್ಲ, ಹಂಗೆ. ಕಾಳಿ, ನೀನೇನೇ ಎಡವಟ್ ಮಾಡ್ಕೊಂಡು ಬಂದ್ರು ಅದ್ ನಮ್ಗೆ ಒಳ್ಳೇದೇ ಆಯ್ತದೆ. ಈಗಂತ ಗೊಬ್ಬರದ ಕೆಲಸ ಏನಮ್ಮೆ ಮಾಡಮ್ನೆ ನಿನ್ ತಮ್ಮ? ಸ್ನೇಹ ಮತ್ತೆ ಕಂಟಿ ಒಟ್ಟೊಟ್ಟಿಗೆ ಓಡಾಡ್ತವ್ರೆ ಅಂತ ಮೊದ್ಲು ಹೇಳಿದ್ದು ನನ್ನ ತಮ್ಮ. ಇವನಿಂದನೇ ಇಟ್ಟೆಲ್ಲ ಆಗಿದ್ದು. ತಮ್ಮ ಕೈ ಕಾಲು ಮುರ್ಕೊಂಡು ಬಂದ್ರು ಇವಳು ಯಾವುದೋ ಲೋಕದಲ್ಲಿ ತೇಳಾಟ ಅವಳು. ನಾನು ಬಂಗಾರಮ್ಮನ್ ಬತ್ತಿ ಮಡಗಿ ಪುಟ್ಟಕ್ಕನ್ಗೂ ಬಂಗಾರಮ್ಮನ್ಗೂ ಕಿಡಿ ಹೊತ್ತಿಸ್ದೆ. ಅದೀಗ ಇಲ್ಲಿ ಗಂಟ ಬಂದೈತೆ. ಇನ್ನು ದೊಡ್ಡದಾಯ್ತದೆ ಹೊರ್ತು ಕಮ್ಮಿ ಅಂತೂ ಆಗಕ್ಕಿಲ್ಲ. ಕಾಳೆ, ಬನ್ನಿ ಇನ್ಸ್ಪೆಕ್ಟ್ರೆ, ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಪರವಾಗಿಲ್ಲ, ಮೊದಲೇ ಹೇಳ್ದೆ ನಿಂಗೆ, ಬೇಕಿತ್ತ ನಿಂಗೆ ಇದೆಲ್ಲ? ಸುಮ್ಮನೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಒದ್ದು ಒಳಗಾಗ್ತಿದ್ದೆ. ಅದೇನೋ ಅವನ್ನ ತೆಗೆದು ಬಿಡ್ತೀನಿ ಅಂತ ಹೋಗಿ ಕೈ ಕಾಲು ಮುರ್ಕೊಂಬಂದು ಕುಂತವ್ನು. ಈಗಲೂ ಏನು ಕಾಲ ಮಿಂಚಿಲ್ಲ. ನಿನಗಿಷ್ಟೆಲ್ಲ ಮಾಡಿದ್ದು ಕಂಟಿನಿ ಅಂತ ಒಂದು ಕಂಪ್ಲೇಂಟ್ ಕೊಡೋ. ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ನೀವು ನೋಡ್ಕೊತೀರಿ.
ಆಮೇಲೆ ನಾವು ಕಾಳಿನ ಫೋಟೋನಲ್ಲಿ ನೋಡ್ಬೇಕಾಗ್ತದೆ. ಹೂವು ಹಾಕಿ ಮುಂದೆ ಒಂದು ಉದ್ಗಡ್ಡಿ ಇಟ್ಟು ಎಲ್ಲ ಬೇಕಾಗಿಲ್ಲ. ಯೋ ಲೆಪುರ್ಸಿ, ಹೋಗ್ಲಾ ಒಳಿಕೆ, ಹೋಗ್ಲಾ ಒಳಿಕೆ. ಸರ್ ಇನ್ಸ್ಪೆಕ್ಟ್ರೆ, ಕುಂತ್ಕೊಳ್ಳಿ ಇನ್ಸ್ಪೆಕ್ಟ್ರೆ. ಕಳೆ ನೀನು ಹೇಳು. ನಾನು ಹೇಳ್ದಾಗ ಮಾಡಿದ್ರೆ ಆ ಕಂಟಿನ ಈಗಲೂ ಜೈಲಿಗೆ ಹಾಕ್ಬೋದು. ಬೇಡ ಸರ್, ಅವನು ತಾವು ಒದೆ ತಿಂದೆ ಅಂತ ಕೈಲಾದೋ ನನಗೆ ನಿಮ್ಮ ತಾವು ದೂರ ಕೊಡೋಕ್ಕಿಲ್ಲ. ಹಂಗಾರೆ ನಾನು ಬೇರೆ ದಾರಿನೇ ನೋಡ್ಕೋಬೇಕಾಯ್ತು. ಅಮ್ಮರೇ, ಪೊಲೀಸ್ನವ್ರು ಗೊತ್ತವ್ರೆ. ಪೊಲೀಸಪ್ಪ, ಅದ್ಯೋಟ್ ಧೈರ್ಯ ಇದ್ರೆ ನಮ್ಮ ಮನೆ ಒಳಕ್ಕೆ ಕಾಲ್ ಮಡಗಿದಿರಿ, ಹೋಗಿ ಆಚೆಗೆ. ನಮಸ್ಕಾರ ಬಂಗಾರಮ್ಮನವರೇ. ಯಾಕೆ ಬಂದಿದ್ದೀವಿ, ಯಾರು ಬೇಕಾಗಿತ್ತು, ಏನು ಕೇಳಿದೆ, ಹೋಗಿ ಆಚೆಗೆ ಅಂದ್ಬಿಟ್ರಲ್ಲ. ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ ಕಾನೂನಿನ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಂತ. ಮೊದ್ಲ ಆಚೆ ಹೋಗಿ ಅಂದೆ. ಇರಿ ಇರಿ ಇರಿ, ನಾನೇನು ಇದು ಫಸ್ಟ್ ಟೈಮ್ ಅಲ್ವಲ್ಲ ನಿಮ್ಮ ಮನೆಗೆ ಬರ್ತಾ ಇರೋದು. ಅಷ್ಟಕ್ಕೂ ಈ ಸರಿ ಬಲವಾದ ಕಾರಣ ಇಟ್ಕೊಂಡೇ ಬಂದಿದ್ದೀನಿ. ಅದ್ಯೋನ್ ಕಾರಣ ಮದ್ಯೋಳ್. ಕೆರೆಗೆ ಬಲೆ ಹಿಡ್ಕೊಂಡು ಯಾಕೆ ಹೋಗ್ತಾರೆ? ಮೀನು ಹಿಡಿಯಕ್ಕೆ ಹೋಗ್ತಾರೆ. ನಾವೇ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ ದೊಡ್ಡ ಮೀನು ಹಿಡಿಯಕ್ಕೆ ಬಂದಿದ್ದೀವಿ ಅಂತ ಅರ್ಥ. ಅರ್ಥ ಆಗಿಲ್ಲ? ನಿಮ್ಮ ಮಗನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಬಂಗಾರಮ್ಮನವರೇ. ಅದೇನು ನನ್ನ ಮಗ ಹಿಡ್ಕೊಂಡು ಹೋಯ್ತೀರ, ನಾನು ನೋಡ್ತೀನಿ. ಈಗಲೇ ಫೋನ್ ಮಾಡಿಸ್ತೀನಿ. ನಮ್ಮನ್ನು ಯಾರು ತಡಿಯಕ್ಕೆ ಬಂದರೆ ಅವ್ರನ್ನೂ ಎತ್ತಾಕೊಂಡು ಹೋಗೋ ಅಧಿಕಾರ ನಮಗಿದೆ. ಏನಾರು ನೋಡ್ತಾ ಇದ್ದೀರಾ? ಎತ್ತಾಕೊಂಬರ್ರ ಅವನ್ನ. ಏಯ್ ನಿಂತ್ಕೊಳ್ರಲ್ಲ. ಪೊಲೀಸಪ್ಪ, ಪೊಲೀಸಪ್ಪ, ಇದೆಲ್ಲ ಸಂದಕ್ಕಿರಲ್ಲ, ನಿಂತ್ಕೊಳ್ರಿ. ನೀನು ಕುಂತ್ಕೋ ಪುಟ್ಟಕ್ಕ. ಇಲ್ಲ ಮೇಷ್ಟ್ರೆ, ಪರವಾಗಿಲ್ಲ. ಪುಟ್ಟಕ್ಕ, ಏನೋ ಹೇಳ್ಬೇಕು ಅಂತ ಎಲ್ಲರನ್ನೂ ಕರೆಸಿದ್ರಿ, ಸುಮ್ಗೆ ಹಿಂಗೆ ನಿಂತ್ಕೊಂಡ್ರೆ ಹೆಂಗವ್ವ? ಏನು ವಿಷಯ ಪುಟ್ಟಕ್ಕ? ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮನ್ನೆಲ್ಲ ಕರೆಸಿದ್ದು? ನಿಮಗೆ ಗೊತ್ತಿಲ್ದಿರೋ ವಿಷಯ ಏನೈತೆ ಮೇಷ್ಟ್ರೆ? ನಮ್ಮ ಮನ್ಯಾಗ ಏನು ನಡೆದೈತೆ ಅಂತ ಇಡೀ ಊರಿಗೆ ಗೊತ್ತೈತೆ. ಏನೇ ಹೇಳು ಪುಟ್ಟಕ್ಕ, ಆ ಬಂಗಾರಮ್ಮನ ಮಗ ಮಾಡಿದ್ದು ತಪ್ಪೇಯ. ದೊಡ್ಡವ್ರ ಮಕ್ಕಳು ಹೇಳಲ್ಲ ಕೇಳಲ್ಲ ಅದು ಯಾರು ಇಲ್ಲ ಅಂದ್ಕೊಂಡು ಈಗ ಮಾಡೋರು. ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತಾನೆ ಅಲ್ವೇ ಪುಟ್ಟಕ್ಕ ನೀನು ನಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು? ಅಯ್ಯೋ ಇಲ್ಲ ಗೌಡ್ರೆ, ಆ ಹುಡುಗ ಮಾಡೋದು ತೆಪ್ಪೆಯ. ಆದರೆ ನನ್ನ ಮಗಳು ಆ ಹುಡುಗನ್ನ ಪ್ರೀತಿ ಮಾಡಿದ್ಲು ಅನ್ನೋದು ತಿಟ್ವೆಯ. ಆದರೂ ಅವಳನ್ನ ಕೇಳದೆ ತಾಳಿ ಕಟ್ಟಿದ್ದು ತೆಪ್ಪೇನೆ ಪುಟ್ಟಕ್ಕ. ಅದು ಸರಿ, ಸ್ನೇಹ ಏನು ಹೇಳ್ತಾವಳೆ? ಕ್ವಾಪವಾಗವಳೆ. ಆದರೂ ಹಿಂಗೆ ಇರೋಕ್ಕಾಗಕ್ಕಿಲ್ವಲ್ಲ ಮೇಷ್ಟ್ರೆ? ಆದರೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಏನು ಮಾತಾಡಿ ಏನು ಪ್ರಯೋಜನ ಪುಟ್ಟಕ್ಕ? ನಾನು ಅವಳ ತಾವು ಮಾತಾಡ್ತೀನಿ. ಆದರೆ ಈಗಿರೋ ಸಂಕಟ ಸ್ನೇಹ ಒಪ್ಪಿದ್ರೂ ಬಂಗಾರಮ್ಮ ಒಪ್ತಾರ ಅನ್ನೋದೇ. ಅದೆಂಗೆ ಒಪ್ಕೋತಾರೆ ಪುಟ್ಟಕ್ಕ? ದೊಡ್ಡವರು ಬುದ್ಧಿ ತೋರಿಸ್ಬಿಡ್ತಾರೆ. ಅಧಿಕಾರ ಶ್ರೀಮಂತಿಕೆ ಇರೋರು ನಿನ್ನ ಮಗಳನ್ನ ಸೊಸೆ ಅಂತ ಒಪ್ಕೊಂಬಿಡ್ತಾರ?
ಪುಟ್ಟಕ್ಕ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಇದು ವಾಸ್ತವ ತಾನೇ? ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದ್ದು. ನಂಜವ್ವ ನಂತ ಒಂದು ಮಾತು ಹೇಳಿದ್ಲು. ಅದ್ರಾಗೂ ನನಗೆ ನ್ಯಾಯ ಐತೆ ಅಂತ ಅನ್ನಿಸ್ತಾ ಐತೆ. ಏನು ಪುಟ್ಟಕ್ಕ? ಈ ಇಸಿಕೆ ನಮ್ಮ ಕಡೆಯಿಂದ ಪಂಚಾಯತಿ ಕರೆಸಿದ್ರೆ ಹೆಂಗೆ? ನನಗೆ ನನ್ನ ಮಗಳ ಜೀವನ ಮುಖ್ಯ. ಆ ಹುಡುಗನವೇ ಸ್ನೇಹ ಪಿರುತಿ ಮಾಡ್ಕೊಂಡಿದ್ದಂತೂ ದಿಟ್ವೆ. ಈ ಕೈ ಕರ್ಗೋದ್ಮ್ಯಾಕೆ ಅವ್ರ ಜೀವನ ಸೆಂದಾಕಿರ್ತದೆ. ಪಂಚಾಯತಿ ಕರೆದು ಬಂಗಾರಮ್ಮ ಅವ್ರತವ ನ್ಯಾಯ ಕೇಳಕ್ಕೆ ನೀವೆಲ್ಲ ನನ್ನ ಜೊತೆಗಿರ್ತೀರಲ್ವಾ? ಇದನ್ನ ನೀನು ನಮ್ಮ ತವ ಕೇಳ್ಕೋಬೇಕಾ ಪುಟ್ಟಕ್ಕ? ಪುಟ್ಟಕ್ಕ, ಇಡೀ ದೇವಿಪುರನೇ ನಿನ್ನ ಜೊತೆ ನಿಲ್ತೈತೆ. ಹೌದು ಪುಟ್ಟಕ್ಕ. ಊರಿಗೆ ಕಷ್ಟ ಅಂತ ಬಂದಾಗ ಮುಂದೆ ನಿಂತ್ಕೊಳ್ಳೋ ತಾಯಿ ನೀನು. ನಿನಗೆ ಕಷ್ಟ ಅಂತ ಬಂದಾಗ ನಾವು ಸುಮ್ಮನೆ ಬಿಟ್ಬಿಡ್ತೀವ? ಅದೇ ಪಂಚಾಯತ್ ಇದ್ರೆ ಕರ್ಸನೆ ಬಿಡಿ. ಆದರೆ ಪುಟ್ಟಕ್ಕ, ಯೋನ್ ಮೇಷ್ಟ್ರೆ, ಪಂಚಾಯತಿಲೇನಾದರೂ ಸ್ನೇಹ ಆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ಊರಿನ ಮರ್ಯಾದೆ ಹೋಯ್ತದಲ್ಲ ಪುಟ್ಟಕ್ಕ. ಒಂದು ಕಿತ ನೀನು ಅವಳ ತವ ಮಾತಾಡು ಪುಟ್ಟಕ್ಕ. ನಿಮ್ಮೆಲ್ಲರ ಮುಂದೆನೂ ಅವಳನ್ನ ಕರೆದು ಮಾತಾಡ್ತೀನಿ. ನೀವು ವ್ಯವಸ್ಥೆ ಅವಳಿಗೆ ಬುದ್ಧಿ ಹೇಳಿ. ಕ್ವಾಣ್ಯಾಗ ಅವಳೆ ಕರೆದು ಬರ್ತೀನಿ. ನಿನ್ ಕಡೆ ಅಲ್ಲೇ ಪೊಲೀಸಪ್ಪ, ನಿಂತ್ ಕಳಿ ಅಂದೆ. ಏಯ್ ಬಿಡ್ರಲ್ಲ, ಏಯ್ ಬಿಡ್ಲಾ, ಬಿಡ್ರ, ಅವನ್ನ ನಾನು ಹೇಳ್ಕೊಂಡು ಹೋಗ್ತೀನಿ. ಬರಲೇ. ಎತ್ಲಾ ಕೈ. ಹೇಯ್, ಆಫೀಸರ್ಗೆ ಗೌರವ ಕೊಟ್ಟು ಮಾತಾಡೋದು ಕಲಿಯಲೇ. ನಡಿಯ ಪೊಲೀಸಪ್ಪ, ಬುಡಿಯೋಣ. ನಡಿಯಲೇ. ಬರಲೇ. ಎತ್ಲಾ ಕೈ. ಬಾರೋ. ಪೊಲೀಸಪ್ಪ, ಪೊಲೀಸಪ್ಪ ನಿಂತ್ಕೊಳ್ಳಿ. ಬಾರಲೇ. ಏಯ್ ನಿಂತ್ಕೊಳ್ಳ. ನೀವೇ ಕಳ್ಳ ಬಂದಿದ್ದೀರಾ? ಏನು ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ? ಓ, ಏನು ಮಾಡಲೇ ಇಲ್ವಾ ನೀನು? ಇಷ್ಟು ದಿವಸ ನೀನು ಆಚೆ ಇದ್ದಿದ್ದೆ ಹೆಚ್ಚು. ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ. ಬರಲೇ. ನನ್ನ ಕಂಪ್ಲೇಂಟಾ? ಯಾವನ್ನ ಕೊಟ್ಟಿದ್ದು? ನಾನೇ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು.
ನಂಗೆ ಇಷ್ಟ ಇಲ್ಲದೆ ಇದ್ರು ಬಲವಂತವಾಗಿ ನನ್ನ ಕೊಡ್ಲಿಕ್ಕೆ ತಾಳಿ ಕಟ್ಟಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು.